ಹೆಂಗಿತ್ತು ಮೂವಿ? ಹೇಗಿತ್ತು? ಗೊತ್ತಿಲ್ಲ. ನೀನ್ ಒಂದು ಅಬ್ಸರ್ವ್ ಮಾಡಿದ್ಯಾ? ಇಲ್ಲಿ ರಶ್ಮಿಕಾ ಮಂದಣ್ಣದ ಫೋಟೋ ಇಲ್ಲ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್. ನಮ್ಮ ಮನೆಗೆ ಬಂದಿದ್ದಾರೆ ಸ್ಪೆಷಲ್ ಗೆಸ್ಟ್ಗಳು. ಅವ್ರನ್ನ ಯಾರು ಅಂತ ತೋರಿಸ್ತೀನಿ. ಇಲ್ಲಿ ಬಿದ್ಕೊಂಡವಳು ನೋಡಿ, ಇವಳೇ ಗೆಸ್ಟು. ಗೈಸ್ ನೋಡಿ ಗೈಸ್, ಮನೆಗೆ ಬಂದಿರೋ ಗೆಸ್ಟ್ ಕೈಲಿ ಬಿರಿಯಾನಿ ಮಾಡಿಸ್ತಾಳೆ ತಾಯಿ. ಮಶ್ರೂಮ್ ಬಿರಿಯಾನಿ ಮಾಡು ಅಂದಿದ್ದೀನಿ, ಮಾಡ್ತಾ ಇದ್ದಾಳೆ. ಸೊ ಬಂದು ಬೆಳಗ್ಗೆಯಿಂದ ಇರಲಿಲ್ಲ ತಾಯಿ, ನಾವು ಹೋಗಿ ಬಂದು ಗೊತ್ತಾ. ನೋಡಿದೆ ಸ್ನ್ಯಾಪ್. ಪಾರ್ಕಿಗೆಲ್ಲ ಹೋಗಿ ಬಂದಿದ್ದೆ. ಸೊ ನನ್ನ ವರ್ಕ್ನ ಕಂಪ್ಲೀಟ್ ಮಾಡಿಕೊಂಡು ಮತ್ತೆ ಬಂದಿದ್ದೀನಿ. ಸೊ ಇನ್ನೊಬ್ಬ ಗೆಸ್ಟ್ ಬಂದಿದ್ದೇನೆ, ಅವ್ರನ್ನೂ ತೋರಿಸ್ತೀನಿ. ಅವರೆಲ್ಲ ಸ್ವಲ್ಪ ಬಿಡಿ. ಇವಾಗೆಲ್ಲ ತೊಗೊಂಡಾಯ್ತು, ಎಲ್ಲ ಕುತ್ಕೊಂಡು ಮಾಡಿ ಊಟ ಮಾಡೋದು. ಹೇಗೆ ಬರುತ್ತೆ ದೇವರೇ ಗೊತ್ತಿಲ್ಲ. ಫಸ್ಟ್ ಟೈಮ್ ಮಾಡ್ತಾರೆ ನಾನು. ಫಸ್ಟ್ ಟೈಮ್ ಏನು ಗೊತ್ತಾ, ಫಸ್ಟ್ ಟೈಮ್ ಮಾಡಿದಾಗಲೇ ಚೆನ್ನಾಗಿ ಬರೋದು, ನೆಕ್ಸ್ಟ್ ಟೈಮ್ ಮಾಡಿದಾಗ ಚೆನ್ನಾಗಿ ಬರೋಲ್ಲ. ಆಯ್ತು ಮನೇಲಿ ಆಯ್ತು ಬಾ. ಅವ್ರು ಬೇಕಾ ಮಶ್ರೂಮ್ ತಂದಾಗಿದೆ, ಕ್ಲೀನ್ ಮಾಡ್ತಿದ್ದಾಳೆ. ಈ ಥರ ಕ್ಲೀನ್ ಮಾಡು ನೋಡಿ, ಹಿಂಗಿರೋದನ್ನ ಹಿಂಗೆ ಮಾಡ್ತಿದ್ದಾಳೆ ಕ್ಲೀನಿಂಗ್. ಮಸಾಲೆ ಎಲ್ಲ ಹಾಕಿದ್ದಾಳೆ, ಮಾಡ್ತಾ ಇದ್ದಾಳೆ. ಫ್ಲೇವರ್ ಗಮ್ ಅಂತಿದೆ. ಊಟ ಮಾಡಲ್ವಾ ಎದೋಳು? ಯಾಕೋ ಊಟ ಮಾಡೋ ಟೈಮಲ್ಲಿ ಮತ್ತೆ ಮನ್ಗೋಳೆ, ಅವಾಗಲೇ ಎದೋಳಿಸ್ದೆ. ಸೊ ಫೈನಲಿ ಮಾಡಿ ಹಾಕಿದ್ದಾಳೆ, ಎಲ್ಲರೂ ಕೂಡ ತಿಂತಾ ಇದ್ದೀವಿ. ಹಾಯ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಹೋಗ್ತಿರೋದು ಮೂವಿಗೆ. ಯಾವ ಮೂವಿಗೆ ಗೊತ್ತಿಕಸು? ಹೆಂಗೆ ಗೊತ್ತಿಲ್ಲ. ಪುಷ್ಪರಾಜ್. ಸೊ ನಾವು ಪುಷ್ಪ ಮೂವಿ ನೋಡಕ್ ಹೋಗ್ತಾ ಇದೀವಿ. ಹೇಗೆ ಇದು ಚೆನ್ನಾಗಿದೆಯೋ ಚೆನ್ನಾಗಿದೆಯೋ ರಿವ್ಯೂ ಕೊಡ್ತೀನಿ. ಓಕೆನಾ? ಓಕೆ, ನಮ್ಮ ಚೆನ್ನೀನು ರೆಡಿ ಆಗಿದ್ದಾಳೆ. ಕನ್ನಡ ವಿರೋಧಿ. ನೀನ್ ಒಂದು ಅಬ್ಸರ್ವ್ ಮಾಡಿದ್ಯಾ? ಇಲ್ಲಿ ರಶ್ಮಿಕಾ ಮಂದಣ್ಣದ ಫೋಟೋ ಇಲ್ಲ. ಏನ್ ಗೊತ್ತಾ, ನಾವು ಈ ಮೂವಿ ನೋಡಬೇಕು ಅಂತ ಏನು ಅಷ್ಟ ಇಲ್ಲ, ಬಟ್ ಮೂವಿ ನೋಡ್ಬೇಕು ಇವತ್ತು, ಅದಕ್ಕೆ ಬಂದಿರೋದು. ಪುಷ್ಪ ಫ್ಯಾಮಿಲಿ ಜೊತೆ ಅಂತ ಬಂದಿದ್ದೀವಿ. ಮೂವಿಗೆ ಬಂದಿದ್ದೀವಿ ಅವ. ಪುಷ್ಪ ಪುಷ್ಪ ಇವನು ಅವನೇ. ನಾವು ಏನ್ ಗೊತ್ತಾ, ನಾವು ಆ ಥಿಯೇಟರ್ಗೆ ಹೋಗಿದ್ದೆ, ಪ್ರಸನ್ನ ಪ್ರಮೋದ್ ಆ ಥಿಯೇಟರಲ್ಲಿ. ಇವಾಗ ತೆಲುಗು ಇದೆ, ಸೊ ಅಲ್ಲಿಂದ ಇಲ್ಲಿಗೆ ಬಂದ್ವಾ. ನಮ್ಮ ಅಜ್ಜಿ ಇವನು ಇಬ್ರು ಒಂದೇ ಅನ್ಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಪುಷ್ಪ ಆಯ್ತು ಅಂದ್ರಲ್ಲಿ ಆ ಪುಷ್ಪಕ್ಕೆ ಹಾಕ್ತಿದ್ದೀವಿ. ಪುಷ್ಪ ಕಣ್ರಿ ಆ ಥಿಯೇಟರನ್ನ ಈ ಥಿಯೇಟರಿಗೆ ಬಂದು ಅಲ್ಲಿ ತೆಲುಗು ಶೋ ಇತ್ತಂತೆ. ನಮ್ಮ ಅಜ್ಜಿ ಅವರೆಲ್ಲ ಬಂದಿದ್ವಲ್ಲ, ಅವ್ರಿಗೆ ತೆಲುಗು ಬೇಡ ಅಂತ ಹೇಳ್ಬಿಟ್ಟು ಮತ್ತೆ ರಿಟರ್ನು ವೀರೇಶ್ ಥಿಯೇಟರಿಗೆ ಬಂದಿದ್ದೀವಿ. ಟಿಕೆಟ್ ಕೊಟ್ಟಿದ್ದೀವಿ, ಒಳಗಡೆ ಹೋಗುತ್ತಿದ್ದೇವೆ. ಇನ್ನು ಬರಬೇಕು. ವಾಸು ಏನು ದಾಡ್ ಅಂತ ಹೊಡ್ತಾರೆ. ಸ್ಟಾರ್ಟ್ ಆಗಿತ್ತು. ಓಡಿ 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 ಓಡಿ. ಈ ಕಡೆ ಬನ್ನಿ. ಎಂಟರ್ ಆದೋ ಇವಾಗ. ಬಾವಾಗಲ್ಲ. ಸೊ ಮೂವಿ ಒಳಗೆ ಎಂಟರ್ ಆಗಿದ್ದೀವಿ. ಬಾಲ್ಕನಿ ಟಿಕೆಟ್ ತಗೊಂಡಿದ್ದೇವೆ.
10 ಜನ ಬಂದಿದ್ದೀವಿ ನಾವು ಟೋಟಲು ನಮ್ಮ ಫ್ಯಾಮಿಲಿ ಜೊತೆ. ಇದೇ ಸ್ಟಾರ್ಟಿಂಗ್. ಸೊ ಮೂವಿ ಒಳಗಡೆ ಹೋಗಿ ಮತ್ತೆ ಸಿಗೋ. ಇಲ್ಲಿ ಮದುವೆ ಇಟ್ಕೊಂಡು ಪುಷ್ಪಣ್ಣು ಅಂತ ಕಾಡ್ಗೆ ಹೋಗವನವನು. ಈಗೇನಾಯ್ತು? ಮುಹೂರ್ತಕ್ಕೆ ಮಂಟಪದಲ್ಲಿ ಕೂತ್ಕೋಬೇಕಾದವನು ಪೊಲೀಸ್ ಸ್ಟೇಷನ್ ಹೋಗಿ ಕೂತವನೆ. ಇನ್ನೊಂದು ಬರಂಗ್ ಕಾಣಲ್ಲ. ನನ್ನ ಸೋದರಳಿನ ಬರಕಳ. ಇವ್ರು ನೋಡಿ ಎಷ್ಟು ಗೊತ್ತವ್ರೆ, ಇಷ್ಟೊಂದು ನಾವು ತಿನ್ನಕ್ಕೆ ಎಷ್ಟು ರಶ್ ಆಗಿದೆ ಅಪ್ಪ. ಇಷ್ಟೊಂದು ತಿಂಡಿಗಳು ನಮಗೆ ಎಲ್ಲ ಎತ್ಕೊಂಡು ಹೋಗ್ಬಿಟ್ರು. ವಿಡಿಯೋ ಮಾಡೋಣ ಅಂದ್ಕೊಂಡೆ, ಓಡೊಂಟೋಗ್ಬಿಟ್ರು. ಇಂಟರ್ವಲ್ಲಿಗೆ ಬಿಟ್ಟಿದ್ದಾರೆ. ಎಲ್ಲಿ ಕಾಣಿಸ್ತಿದೆ? ವಿನು 2 5 ಜ್ಯೂಸು. ನಾನು ತಿಂಡಿ ಇದು ಪಾಪ್ಕಾರ್ನ್. ನಮ್ಮ ಫ್ಯಾಮಿಲಿ ಬಂದು ಇಲ್ಲಿ ಪಾಪ್ಕಾರ್ನ್ ಲೈಟ್ ಹಾಕ್ಬಿಡ್ತೀನಿ. 10 ಜನ ಇಲ್ಲಿ. ಮೋನಿ ಹೆಂಗಿತ್ತು ಮೂವಿ? ಹೇಗಿತ್ತು? ವಿಜಯನಗರ ಫುಡ್ ಸ್ಟ್ರೀಟ್ನಲ್ಲಿ ಮಸಾಲೆ ದೋಸೆ ತಿಂತಾ ಇದ್ದೀವಿ. ಈಗಾಗಲೇ ನಿದ್ದೆ ಬರ್ತಾ ಇದೆ, ತಲೆನೋಗ್ತಿದೆ. ಸೊ ಊಟ ಮಾಡಿ ಮನೆಗೆ ಹೋಗ್ತಾ ಇರೋದು. ಇವಾಗ ಫುಡ್ ಸ್ಟ್ರೀಟಲ್ಲಿ ಊಟ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ಟೈಮ್ ಬಂದು 10:30. ಒಂದೊಂದು ಅಂಗಡಿ ಕ್ಲೋಸ್ ಮಾಡ್ಕೊಂಡು ಹೋಗ್ಬಿಟ್ರು. ಸೊ ಇವಾಗ ನಾವು ಮನೆಗೆ ರಿಟರ್ನ್ ಆಗೋ ಸಮಯ. ಯಾಕೋ ಊಟ ಮಾಡೋಕ್ಕೆ ಆಗ್ತಿಲ್ಲ, ಎಲ್ಲ ವೇಸ್ಟ್ ಆಗುತ್ತೆ. ಸ್ವಲ್ಪ ತಿಂಡಿ ಟೈಮ್ ಆಗಿದೆಯಲ್ಲ, ಮೋಸ್ಟ್ಲಿ ಅದಕ್ಕೆ ಇರ್ಬೋದು. ನಾನು ಒಳ್ಳೆ ಚಿಕ್ಕ ಹುಡುಗನ ಥರ ಕಾಣಿಸ್ತಾನೆ ಮಧು.